ಭ್ರಷ್ಟಾಚಾರಕ್ಕೆ ಗೂಡಾದಲ್ಲಿ ನಡೀತಾ ಇರುವಂತಹ ಏನೇ ಬರಲಿ ಗೂಡಾದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಗೂಡಾದಲ್ಲಿ ನಡೀತಾ ಇರುವಂತಹ ಅವ್ಯವಹಾರಕ್ಕೆ ಭಾರತ್ ಮಾತಾ ಕಿ ನೋಡಿ, ಇವತ್ತು ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ವಿಷಯ ನಿಮಗೆ ಗೊತ್ತಿರುವಂಥದ್ದೇ. ಬೂಡಾದಲ್ಲಿ ಅನೇಕ ಹಗರಣಗಳು ಇವತ್ತು ಬಯಲಾಗಿರುವಂಥದ್ದು ನಿಮಗೆ ಗೊತ್ತಿದೆ. ಈ ಹಗರಣ ಇದು ನಿಮಗೆ ಗೊತ್ತಿರಲಿ, ಒಂದಲ್ಲ ಎರಡಲ್ಲ, ಇಡೀ ಲೂಟಿಯನ್ನು ಬೂಡಾದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಸಣ್ಣ ಏಕನಿವೇಶನ ಕೊಡಬೇಕಂತಂದ್ರೂ ಒಂದಿಷ್ಟು ಹಣವನ್ನು ಫಿಕ್ಸ್ ಮಾಡಿದ್ದಾರೆ. ಒಂದು ಎಕರೆಗೆ ಇಷ್ಟ ಅಂತೇಳಿ ಮಾಡಿದ್ದಾರೆ. ಇದಕ್ಕೊಂದು ಅಧಿಕಾರಿಗಳಿಗೆ ಬೇರೆ, ರಾಜಕಾರಣಿಗಳಿಗೆ, ಕಾಂಗ್ರೆಸ್ಸಿನ ರಾಜಕಾರಣಿಗಳಿಗೆ ಬೇರೆ ಅಂತೇಳಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇದು ದುರಂತದ ಸಂಗತಿ. ಯಾಕೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರ ಆಗಿದೆ ಅನ್ನೋಂತೇಳಿಕೆ ನಾನು ಹೇಳೋದಕ್ಕಿನ್ನೂ ಲೋಕಾಯುಕ್ತರೇ ದಾಳಿ ಮಾಡಿದಾಗ ದಾಖಲೆ ಸಮೇತ ನಿಮಗೆ ಬಂದಿರುವಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಇಲ್ಲಿ ನಡಿಬಾರ್ದು ಅಂತೇಳಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಒಂದಿದು. ಎರಡನೇದು, ನಿಮ್ಮ ಹಗರಣವನ್ನು ಬಯಲಿಗೆ ತಂದಿರುವಂಥದ್ದು ಯಾರು ಅಂತೇಳಿದರೆ ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಶಾಸಕರೇ. ಇಲ್ಲಿ ಹಗರಣ ನಡೀತಾ ಇದೆ, ನನಗೆ ಸಾರ್ವಜನಿಕ ದೂರು ಬಂದಿದೆ ಅಂತಂತೇಳಿ ಇಲ್ಲಿ ಒಂದು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇವತ್ತು ಎನ್ಕ್ವೈರಿ ಆಗಬೇಕು ಅಂತ ಆಗಿದೆ. ಹಾಗಾಗಿ ನೀವಿಬ್ಬರು ಜಗಳ ಆಡೋದ್ರ ಮಧ್ಯೆ ಯಾರಿಗೆ ತೊಂದರೆ ಹೇಳಿ? ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಒಂದು ಬೂಡಾ ಪಾರ್ಕ್ಗಳಲ್ಲಿ, ಉದ್ಯಾನವನಗಳಲ್ಲಿ ಒಂದು ಡೆವಲಪ್ಮೆಂಟ್ ಇಲ್ಲ, ರಸ್ತೆಗಳ ಡೆವಲಪ್ಮೆಂಟ್ಸ್ ಇಲ್ಲ, ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ತೊಂದರೆ ಆಗ್ತಾ ಇದೆ. ಎರಡನೇದು, ತಮಗೆ ಗೊತ್ತಿರಲಿ, ಇವರು ಸ್ವಪಕ್ಷದಲ್ಲಿ ಜಗಳದಿಂದ ಯಾವುದು ಡೆವಲಪ್ಮೆಂಟ್ಸ್ಗಾಗಿ ಒಂದು ಕಟ್ಟಡ ಕಟ್ಟೋದಕ್ಕೂ ಬೂಡಾ ಅನುಮತಿಯನ್ನು ಕೊಡ್ತಾ ಇಲ್ಲ. ಇದು ಯಾರಿಗೆ ತೊಂದರೆ? ಇದು ಬಳ್ಳಾರಿಯ ಜನತೆಗೆ ತೊಂದರೆ. ಇದು ನೀವಿಬ್ರು ಜಗಳ ಆಡೋದ್ರಿಂದ. ಹಾಗಾಗಿ ಇಲ್ಲಿ ಒಂದು ಕಡೆ ಅವರು ಒಂದೊಂದು ಗುಂಪು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯನ ಗುಂಪು, ನಾನು DKC ಗುಂಪು ಅಂತಂತೇಳಿ. ಹಾಗಾಗಿ ಈ ಗುಂಪುಗಾರಿಕೆಯಿಂದ ನೀವು ಹೊರಗಡೆ ಬರಬೇಕು. ನೀವು ಜನಪ್ರತಿನಿಧಿಗಳು, ಜನರಿಂದ ಎಲೆಕ್ಟ್ ಆಗಿದ್ದೀರಾ, ಜನರ ಕೆಲಸ ಮಾಡಬೇಕು. ಮತ್ತು ಎಲ್ಲ ಕಡೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತೇನಿದೆ, ನಗರಾಭಿವೃದ್ಧಿ ಏನು ವೇಗವಾಗಿ ಬೆಳೀತಾ ಇದೆ, ಅದನ್ನು ಕುಂಠಿತ ಮಾಡೋದಕ್ಕೆ ನೀವೇ ಕಾರಣ. ಹಾಗಾಗಿ ತನಿಖೆ, ಕಾಂಗ್ರೆಸ್ ಪಾರ್ಟಿ ಇದೆ ರಾಜ್ಯ ಸರ್ಕಾರದಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಇದೆ, ಬೂಡಾದಲ್ಲಿ ಕಾಂಗ್ರೆಸ್ನವ್ರು ಕೂತಿದ್ದೀರಿ. ನೀವು ಹೆಂಗೆ ನಿಷ್ಪಕ್ಷಪಾತವಾಗಿ ಮಾಡೋದಕ್ಕಾಗುತ್ತೆ ಈ ತನಿಖೆಯನ್ನು? ಹಾಗಾಗಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ತಕ್ಷಣ ಪ್ರವೇಶ ಮಾಡಬೇಕು. ಡೆವಲಪ್ಮೆಂಟ್ ಬಗ್ಗೆ, ಬಳ್ಳಾರಿಯ ಡೆವಲಪ್ಮೆಂಟ್ ಬಗ್ಗೆ ಏನೇನು ಫೈಲ್ಗಳಿದ್ದಾವೆ, ಅದು ಸಾರ್ವಜನಿಕರದ್ದೇನಿದೆ, ಅದು ತಕ್ಷಣ ಎಲ್ಲವನ್ನ ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ಮಾಡಿ ಕ್ಲಿಯರ್ ಮಾಡಬೇಕು ಅದನ್ನು. ಹಾಗಾಗಿ ಈ ಪ್ರತಿಭಟನೆ ನಾವು ಆಗ್ರಹವನ್ನು ವ್ಯಕ್ತಪಡಿಸ್ತೇವೆ. ಇಂಥ ಭ್ರಷ್ಟಾಚಾರ ಮಾಡುವಂಥ ಕೆಲವರು ವ್ಯಕ್ತಿಗಳು ಅಧಿಕಾರದಲ್ಲಿ ಇರಬಾರ್ದು. ಹಾಗಾಗಿ ತಕ್ಷಣ ನೀವು ಕೆಳಗಡೆ ಇಟ್ಟು ರಾಜೀನಾಮೆಯನ್ನು ಕೊಟ್ಟು ತಕ್ಷಣ ಜಿಲ್ಲಾಧಿಕಾರಿಗಳು ಪ್ರವೇಶ ಮಾಡಿ ಇದನ್ನ ಎಲ್ಲವನ್ನ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ತೀವಿ. ನೀವು ಇನ್ನೂ ಹೇಳ್ತಾ ಇರೋದು ಕಡಿಮೆ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಚೇರ್ಮನ್ರಿಗೆ ಬೇರೆ ಕೊಡಬೇಕು, ಬೂಡಾ ಅಧಿಕಾರಿಗಳಿಗೆ ಬೇರೆ ಕೊಡಬೇಕು, ಹಿಂಗೆಲ್ಲರೂ ಹಂಚಿಕೆ ಮಾಡ್ಕೊಂಡ್ಬಿಟ್ಟಾರೆ. ಒಂದು ಎಕರೆಗೆ ಲೇಔಟ್, ಮಹಾನಗರ ಪಾಲಿಕೆ ಪರ್ಮಿಷನು ಇತ್ಯಾದಿ ಎಲ್ಲ ಆಗೋದ್ರೊಳಗೆ 16 ರಿಂದ 17 ಲಕ್ಷ ಖರ್ಚಾಗ್ತಾ ಇದೆ. ಯಾಕೆ ಕೊಡಬೇಕು ಮೇಲಿನ ಇವರಿಗೆ ಭ್ರಷ್ಟಾಚಾರಕ್ಕೆ ಹಣ? ದಾಖಲಾತಿಗಳು ಸರಿ ಇದ್ರೆ ಮಾಡೋದಕ್ಕೆ ಏನು ನಿಮ್ಮ ದಾಡಿ ಏನು? ಇದು ತಪ್ಪಿದು. ಯಾರು ಭ್ರಷ್ಟಾಚಾರ ಹಣವನ್ನು ತಗೊಳ್ಬಾರ್ದು. ಎಲ್ಲರೂ ನಿಷ್ಪಕ್ಷಪಾತವಾಗಿ ಜನರ ಸೇವೆ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ಪ್ರತಿಭಟನೆಯ ಆಗ್ರಹ ಇದೆ. ಅನುಪಾತ 2017ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೊಟ್ಟಿದ್ವಿ. 2017ರಲ್ಲಿ ಆವಾಗಲಿಂದ ರೈತರಿಗೆ ನಮಗಿನ್ನೂ ಫ್ಲ್ಯಾಟ್ ಹಂಚಿಕೆ ಮಾಡಿಲ್ಲ, ಫ್ಲ್ಯಾಟ್ ಡೆವಲಪ್ಮೆಂಟ್ ಮಾಡಿಲ್ಲ. ನಮಗೆ ಅರ್ಜೆಂಟ್ ನಾವು ಜಿಲ್ಲಾಧಿಕಾರಿಗಳು ಕೇಳೋದು, ನಮಗೆ ಅರ್ಜೆಂಟ್ ಅವ್ರನ್ನ ಹಂಚಿಕೆ ಮಾಡಿ ನಮ್ಮ ಫ್ಲ್ಯಾಟ್ ಕೊಡಬೇಕಂತ ನಾವು ಒತ್ತಡ ಮಾಡ್ತಿದ್ದೀವಿ ಸರ್. ಅದ್ರಾಗ ನಮ್ಮ ದುಡ್ಡು ಪಡ್ಡಿ ಏನು ಕೇಳಿಲ್ಲ ಸರ್. 50-50 ಅಂತಂದರೆ ನಮಗೆ 50-50 ಕೊಟ್ಟಿಲ್ಲ.
42% ಇದು ಕೊಟ್ಟಾರ. ಈಗ ದಾಖಲೆ ಕೂಡ ಐತಿ. ಇದ್ರಾಗ 50-50 ದಾಖಲೆ ಆಯ್ತಿದ್ದು. ಇದ್ರಾಗಿರೋದು 42.25 ಐತೆ. ಇದ್ರಾಗ ಕೆಚ್ಚಿನಾಗ ನಮಗೆ 50 ಬಂದಿಲ್ಲ. 50-50 ಬರಲೇಬೇಕಂತ ನಮ್ಮ ರೈತರು ಹೋರಾಟ. ಗೋರಣ್ಣ ರಮೇಶ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.